ಗ್ಲೋಬಲ್ ಮೀಡಿಯಾ ಐಕಾನ್ ಅವಾರ್ಡ್ಸ್ ಅನ್ನೋ ಒಂದು ವೇದಿಕೆನ ಮೊದಲನೇದಾಗಿ ನೀವು ಸೃಷ್ಟಿ ಮಾಡಿರೋದಕ್ಕೆ ನಿಮ್ಗೆ ಎಲ್ರಿಗೂ ಅಭಿನಂದನೆಗಳು. ಅಂದರೆ ನಾನು ಒಂದು ನಟಿ ಪಾಯಿಂಟ್ ಆಫ್ ವ್ಯೂವಿಂದ ನಮಗೆ ಮಾತಾಡೋಕ್ಕಾಗತ್ತೆ. ಯಾಕಂದರೆ ಪ್ರತಿ ಸತಿ ನಾವು ಒಂದು ಸಿನಿಮಾ ಮಾಡಿದಾಗ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದಾಗ ನಾವು ಒಂದು ವ್ಯಾಲಿಡೇಷನ್ ಹುಡುಕ್ತಿರ್ತೀವಿ. ಸೊ ಅದಕ್ಕೆ ಅಂತ ಅವಾರ್ಡ್ ಸೆಕ್ಟರ್ಸ್ ಇದೆ, ಅದಕ್ಕೆ ಎಷ್ಟೋ ಜನ ಅವಾರ್ಡ್ಸ್ ಕೂಡ ಬಂದಿದೆ. ಬಟ್ ಕೆಲವು ಸತಿ ಅರ್ಹರಿರೋರ್ಗು ಅವಾರ್ಡ್ ಸಿಕ್ಕಿರಲ್ಲ. ಸೊ ಅದಕ್ಕೆ ನಮಗೆ ಹಲವಾರು ಪ್ಲ್ಯಾಟ್ಫಾರ್ಮ್ಸ್ ಬೇಕಾಗತ್ತೆ. ಟ್ಯಾಲೆಂಟ್ನ ರೆಕಗ್ನೈಸ್ ಮಾಡಿ ಅವರಿಗೆ ಒಂದು ಅವಾರ್ಡ್ ಕೊಟ್ಟು ಅವ್ರಿಗೆ ಒಂದು ರೀತಿ ಒಂದು ಬೆನ್ ತಟ್ಟಿ ನೀನು ಚೆನ್ನಾಗಿ ಮಾಡ್ತಿದ್ಯಾ ಕೆಲಸ, ಇನ್ನೂ ಚೆನ್ನಾಗಿ ಮಾಡಬಲ್ಲೆ ಅಂತ ಒಂದು ಏನಂತೀರ ಒಂದು ಎನ್ಕರೇಜ್ಮೆಂಟ್ ಕೊಡೋದಕ್ಕೆ. ಸೊ ಆ ರೀತಿ ಆ ಒಂದು ನಿಟ್ಟಿನಲ್ಲಿ ನೋಡಿದ್ರೆ ಇವತ್ತು ನೀವು ಗ್ಲೋಬಲ್ ಮೀಡಿಯಾ ಐಕಾನ್ ಅವಾರ್ಡ್ಸ್ ಅಂತ ಏನೋ ಒಂದು ವೇದಿಕೆನ ಸೃಷ್ಟಿ ಮಾಡಿ ಎಲ್ಲ ಒಂದು ಕ್ಷೇತ್ರಗಳಿಂದ ಅಚೀವರ್ಸ್ನ ಆಯ್ಕೆ ಮಾಡಿ ಬಹಳ ಜವಾಬ್ದಾರಿಯಿಂದ ಆಯ್ಕೆ ಮಾಡಿರ್ತೀರ ಅನ್ನೋ ಒಂದು ನಂಬಿಕೆ ನನಗೇನಕ್ಕಿದೆ ಅಂದರೆ ಬಿಕಾಸ್ ದಿಸ್ ಬಿಲಾಂಗ್ಸ್ ಟು ಅನ್ ಎಂಟೈರ್ ಟೀಮ್ ಆಫ್ ಜರ್ನಲಿಸ್ಟ್. ಯಾಕಂದರೆ ಜರ್ನಲಿಸಮ್ ಅನ್ನೋದು ಒಂದು ಬಹಳ ಜವಾಬ್ದಾರಿಯಿಂದ ಮಾಡುವಂಥ ಕೆಲಸ. ಸೊ ನಿಮ್ಮ ಈ ಒಂದು ಅಸೋಸಿಯೇಷನ್ ಬಹಳ ಜವಾಬ್ದಾರಿಯಿಂದ ವಿನ್ನರ್ಸ್ನ ಆಯ್ಕೆ ಮಾಡಿ ಈ ಕಾರ್ಯಕ್ರಮನ ನೀವು ಯಶಸ್ವಿಯಾಗಿ ಮಾಡ್ತೀರಾ ಅನ್ನೋ ಒಂದು ನಂಬಿಕೆ ನನಗೆ ಡೆಫಿನೆಟ್ಲಿ ಇದೆ. ಇನ್ನೊಂದು ಏನಂದರೆ ಈ ಕಾರ್ಯಕ್ರಮಕ್ಕೆ ನೀವು ಇವೆಂಟ್ ಅಂತ ನೀವು ಏನು ಕರೆದು ಅದಕ್ಕೆ ಸಂತು ಅವ್ರನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಲ್ಲ, ಅವರು 110% ತುಂಬ ಚೆನ್ನಾಗಿ ಇವೆಂಟ್ನ ಮಾಡಿಕೊಡ್ತಾರೆ. ಬಿಕಾಸ್ ಹಿ ಹಿಮ್ಸೆಲ್ಫ್ ಇಸ್ ಅ ಸ್ಟೇಟ್ ಅವಾರ್ಡ್ ವಿನ್ನರ್. ಸೊ ಅವಾರ್ಡ್ ವಿನ್ನರ್ ಕೈಗೆ ನೀವು ಈ ಒಂದು ಕಾರ್ಯಕ್ರಮನ ಕೊಟ್ಟಿದ್ದೀರಾ. ಆ್ಯಂಡ್ ಅವರು ಭಾಳ ಒಳ್ಳೆ ನಿರ್ದೇಶಕರು ಆ್ಯಂಡ್ ಅಫ್ಕೋರ್ಸ್ ಆಲ್ರೆಡಿ ಅನ್ ಅವಾರ್ಡ್ ವಿನ್ನರ್. ಸೊ ಭಾಳ ಚೆನ್ನಾಗಿ ಈ ಕಾರ್ಯಕ್ರಮನ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಆ್ಯಂಡ್ ಇವತ್ತು ನನಗೆ ಬಹಳ ಖುಷಿಯಾದಂಥ ಒಂದು ಸರ್ಪ್ರೈಸ್ ಏನಂದರೆ ಇವತ್ತು ರಾಯ್ ಸರ್ನ ಮೀಟ್ ಮಾಡೋದಕ್ಕಿಂತ ಮುಂಚೆ ರಾಯ್ ಸರ್ ಬರ್ತಾ ಇದ್ದಾರೆ ಗೆಸ್ಟ್ ಆಗಿ ಅಂತ ನನಗೆ ಸಂತೋರ್ ಹೇಳಿದರು. ಅವರ ಇಂಟ್ರಡಕ್ಷನ್ ನನಗೆ ಹೇಗೆ ಕೊಟ್ಟರು ಅಂದರೆ ಎಸ್ ಅಫ್ಕೋರ್ಸ್ ಹಿ ಈಸ್ ದ ಹೆಡ್ ಆಫ್ ಕಾನ್ಫಿಡೆಂಟ್ ಗ್ರೂಪ್, ಅದು ನಮ್ಗೆಲ್ರಿಗೂ ಗೊತ್ತಿರೋದು. ಬಟ್ ಇನ್ನೊಂದು ವಿಷಯ ಹೇಳಿದ್ರು, ನನಗೆ ತುಂಬಾ ಸಂತೋಷ ಆಯಿತು. ಅದನ್ನು ಕೇಳಿದಾಗ ಓ ಹೌದಾ ಅಂತ ಒಂದು ರೀತಿ ಆಶ್ಚರ್ಯ ಆಯಿತು. ಬಟ್ ಇವತ್ತು ನನಗೆ ಕೂತು ಅವ್ರು ಮಾತಾಡೋದನ್ನ ಕೇಳಿದ್ನಲ್ಲ, ಅವ್ರಂದ್ರು ಅವ್ರು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಅವ್ರು ಆ್ಯಕ್ಚುಲಿ ಮಲಯಾಳಿ, ಅವರ ಮದರ್ ಟಂಗ್ ಮಲಯಾಳಂ, ಬಟ್ ಅವ್ರು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ನಿಮ್ಗೆ ಒಂದು ರೀತಿ ಸರ್ಪ್ರೈಸ್ ಆಗತ್ತೆ ಅಂತಾನೆ ಹೇಳಿದ್ರು. ನೀವು ಹೇಳಿದ್ದಕ್ಕಿಂತ 10ರಷ್ಟು ಸರ್ಪ್ರೈಸ್ ಆಯಿತು ನನಗೆ ಇಲ್ಲಿ. ಆ್ಯಕ್ಚುಲಿ ರಾಯ್ ಸರ್ ಮಾತಾಡಿದ ಮೇಲೆ ನನಗೊಂದು ಸ್ವಲ್ಪ ಓಕೆ ನಾನು ಇದೇ ರೀತಿ ಮಾತಾಡಬೇಕಾ, ನಾನು ಇದೇ ಥರ ಪದಗಳು ಯೂಸ್ ಮಾಡಬೇಕಂತ ನನಗೆ ಟೆನ್ಷನ್ ಸ್ಟಾರ್ಟ್ ಆಯಿತು. ಸೊ ಕಾನ್ಫಿಡೆಂಟ್ ಗ್ರೂಪ್ ಹೆಡ್ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅವರ ಒಂದು ಸಪೋರ್ಟ್ ಇರುವಂಥದ್ದು ಒಂದು ಭಾಳ ಹೆಮ್ಮೆ ಆದಂಥ ಒಂದು ವಿಷಯ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ದಿಸ್. ಆ್ಯಂಡ್ ವಿ ಹ್ಯಾವ್ ಅಮೇಝಿಂಗ್ ಆ್ಯಕ್ಟ್ರೆಸಸ್ ಆ್ಯಂಡ್ ಒಳ್ಳೆ ಕಾಮಿಡಿಯನ್, ಸಪೋರ್ಟಿಂಗ್ ಆ್ಯಕ್ಟರ್ಸ್, ಸಿಂಗರ್ಸ್, ಇನ್ನೂ ಭಾಳಷ್ಟು ಜನ ಇವತ್ತು ಬರಬೇಕಿತ್ತು. ಬಟ್ ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ. ಬಟ್ ಎಲ್ಲರೂ ದುಬೈಯಲ್ಲಿ ಸಿಗ್ತಾರೆ ಅಂತ ಒಂದು ಖುಷಿ ಇದೆ. ಸೊ ಇದೊಂದು ಒಳ್ಳೆ ಕಾರ್ಯಕ್ರಮ ಆಗಲಿ. ಈ ಕಾರ್ಯಕ್ರಮಕ್ಕೆ ಸ್ವಾಮಿ ಸರ್ ನನಗೆ ಬಂದು ಇನ್ವೈಟ್ ಮಾಡಿದಾಗ ಶ್ರೀಧರ್ ಸರ್ ಜೊತೆಗೆ ಆ್ಯಂಡ್ ಸಂತು ಅವರು ಬಂದಿದ್ರು. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತ ಕೇಳ್ಕೊಂಡಾಗ ಲೈಕ್ ಅಫ್ಕೋರ್ಸ್ ಯಾಕಂದರೆ ಒಂದು ಜರ್ನಲಿಸ್ಟ್ ಅಸೋಸಿಯೇಷನ್ ಅಂದಾಗ ಪ್ರತಿ ಸತಿ ನಾವು ಯಾವುದೇ ಕಾರ್ಯಕ್ರಮಗಳು ಮಾಡಿದ್ರು ಇಟ್ ಇಸ್ ನೆವರ್ ಬಿನ್ ಫ್ರಮ್ ನಿಮ್ಮ ಅಸೋಸಿಯೇಷನಿಂದ ನಾನು ಯಾವುದೇ ಕಾರ್ಯಕ್ರಮಕ್ಕೂ ಹೋಗಿರಲಿಲ್ಲ. ಎಲ್ಲ ಗಣ್ಯರಿಗೂ ಡಾಕ್ಟರ್ CJ ರಾಯ್ ಸರ್, ಮೇಘ್ನಾ ಮ್ಯಾಮ್, ಹರಿ ಸಂತು ಸರ್, ಸರ್ ತುಂಬಾ ಚೆನ್ನಾಗಿದ್ದೀರಾ. ಇಲ್ಲಿ ತುಂಬಾ ಎಲ್ಲ ಗಣ್ಯರಿದ್ದಾರೆ. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ಯೂನಿಯನ್ ಸತತ 10 ವರ್ಷಗಳಿಂದ ಪತ್ರಿಕರ ಏಳಿಗೆಗಾಗಿ ಶ್ರಮ ವಹಿಸ್ಕೊಂಡೇ ಬಂದಿದೆ. ಇವಾಗ ಪ್ರಪ್ರಥಮ ಬಾರಿಗೆ ವಿದೇಶದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿರುವಂಥ ಸಾಧಕರನ್ನ ಗುರುತಿಸಿ ಪ್ರೋತ್ಸಾಹ ನೀಡೋದಕ್ಕೋಸ್ಕರ ಒಂದು ಅವಾರ್ಡ್ ಫಂಕ್ಷನ್ ಆರ್ಗನೈಸ್ ಮಾಡಿದ್ದಾರೆ. ಸ್ಪೆಷಲಿ ದುಬೈನಲ್ಲಿ ಮ್ಯೂಸಿಯಂ ಆಫ್ ದ ಫ್ಯೂಚರ್, ಅದು ತುಂಬಾ ಡಿಮಾಂಡ್ ಇರುವಂಥ ಒಂದು ಜಾಗ. ಅಡ್ವಾನ್ಸ್ ಆಗಿ ಟಿಕೆಟ್ನ ಬುಕ್ ಮಾಡಬೇಕು ಅಲ್ಲಿ ಹೋಗ್ಬೇಕಂದ್ರೂ ಕೂಡ. ಸೊ ಆ ಥರ ಒಂದು ಹೈ ಎಂಡ್ ಪ್ಲೇಸ್ನಲ್ಲಿ ಒಂದು ಬ್ಯೂಟಿಫುಲ್ ಅವಾರ್ಡ್ ಫಂಕ್ಷನ್ ಮಾಡ್ತಿರೋದು ತುಂಬಾ ಖುಷಿ ಇದೆ. ಯಾಕಂದ್ರೆ ಹಾಗೆ ಮೇಘನಾ ಮ್ಯಾಮ್ ಹೇಳ್ದಂಗೆ ಎಷ್ಟೋ ಜನಕ್ಕೆ ಅವಾರ್ಡ್ಸ್ಗಳು ಸಿಕ್ಕಿರಲ್ಲ. ಈಗ ನಾನು ಒಬ್ಬ ನಟಿಯಾಗಿ ಹೇಳಬೇಕು ಅಂತಂದಾಗ ಎಷ್ಟೋ ಜನ ಕಲಾವಿದರಿಗಿರ್ಬೋದು ಅಥವಾ ತುಂಬಾ ಸಾಧನೆ ಮಾಡಿರುವಂಥವ್ರಿಗೆ ಒಂದು ಎನ್ಕರೇಜ್ಮೆಂಟ್ ಅನ್ನೋದು ತುಂಬಾ ಬೇಕಾಗಿರುತ್ತೆ. ಆ ಒಂದು ಒಳ್ಳೆ ಕೆಲಸನ ಈ ಒಂದು ಜರ್ನಲಿಸ್ಟ್ ಯೂನಿಯನ್ ಮಾಡ್ತಿರೋದು ತುಂಬಾ ಖುಷಿ ಇದೆ. ಯಾಕಂದ್ರೆ ಮಾಡೋ ಒಂದು ಕೆಲಸಗಳಿಗೆ ಒಬ್ರು ಬೆನ್ತಟ್ಟಿ ಪ್ರೋತ್ಸಾಹ ನೀಡಿದಾಗ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಹೋಗಿ ನಿಲ್ಬೋದು. ಆ ಒಂದು ಒಳ್ಳೆ ಕೆಲಸ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅದರಲ್ಲಿ ನನ್ನ ಒಬ್ಬರನ್ನ ಗುರುತಿಸಿ ಒಂದು ಸಾಧಕರ ಲಿಸ್ಟ್ ಅಲ್ಲಿ ಕರೆದು ಒಬ್ರು ಅತಿಥಿಯಾಗಿ ಅಲ್ಲಿವರೆಗೂ ಕರೀತಾ ಇರೋದಕ್ಕೆ ತುಂಬಾ ಹೆಮ್ಮೆ ಇದೆ, ತುಂಬಾ ಖುಷಿ ಇದೆ. ಒನ್ಸ್ ಅಗೇನ್ ಥ್ಯಾಂಕ್ ಯು. ಆ್ಯಂಡ್ ಈ ಒಂದು ಬ್ಯೂಟಿಫುಲ್ ಫಂಕ್ಷನ್ನ ಅಷ್ಟು ವಿದೇಶದಲ್ಲಿ ಮಾಡಬೇಕು ಅಂತ ಅಂದಾಗ ಎಷ್ಟು ಆರ್ಗನೈಸ್ ಮಾಡೋಕ್ಕೂ ತುಂಬ ಕಷ್ಟ ಇರುತ್ತೆ. ಟ್ರಾವೆಲ್ ಟಿಕೆಟ್ಸ್ ಬುಕ್ ಮಾಡಬೇಕು, ಹೋಟೆಲ್ಸ್ ಬುಕ್ ಮಾಡಬೇಕು, ಇಷ್ಟು ಜನನ ಅಲ್ಲಿವರೆಗೂ ಕರ್ಕೊಂಡು ಹೋಗಿ ಆರ್ಗನೈಸ್ ಮಾಡ್ತಿರೋದು ಅದೊಂದು ಸುಲಭದ ಮಾತಲ್ಲ. ವೆರಿ ಪ್ರೌಡ್ ಫಾರ್ ದ್ಯಾಟ್.
ಆ್ಯಂಡ್ Thank you. ಆ್ಯಂಡ್ ಸಿ ಜೆ ರಾಯ್ ಸರ್, ಬೀಯಿಂಗ್ ಅ ಬಿಸ್ನೆಸ್ ಮ್ಯಾನ್, ನೀವು ಪ್ರತಿಯೊಬ್ಬ ಸಾಧಕರಿಗೂ ನೀವು ಅವತ್ತಿಂದ ನಾನು ನೋಡ್ಕೊಳ್ತಾ ಬರ್ತಾನೆ ಇದ್ದೀನಿ. ತುಂಬ ವರ್ಷಗಳಿಂದ ನೀವು ಪರಿಚಯ ನನಗೆ. ಅವತ್ತಿಂದಲೂ ಎಲ್ರಿಗೂ ತುಂಬ ಎನ್ಕರೇಜ್ ಮಾಡ್ಕೊಳ್ತಾನೆ ಬಂದಿದ್ದೀರಾ. ಅದು ನೋಡಿದಾಗ ತುಂಬ ಖುಷಿ ಆಗುತ್ತೆ. ನಿಮಗೆ ಆ ಒಲವು ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಇರ್ಬೋದು ಅಥವಾ ಪ್ರತಿಯೊಬ್ಬ ಸಾಧಕರ ಮೇಲೆ ಇರೋವಂಥದ್ದು ನೋಡಿದಾಗ ತುಂಬ ಖುಷಿ ಆಗುತ್ತೆ. ನಿಮ್ಮ ಸಹಕಾರದಲ್ಲಿ ದುಬೈನಲ್ಲಿ ಈ ಒಂದು ಈವೆಂಟ್ ನಡೀತಾ ಇದೆ ಅಂತ ಇನ್ನೂ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಅಗೇನ್. ಆ್ಯಂಡ್ ಬರ್ತಿರುವಂಥ ಎಲ್ಲ ಸಾಧಕರಿಗೂ ಅಡ್ವಾನ್ಸ್ ಆಗಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ವೆರಿ ಗ್ಲಾಡ್ ಟು ಪಾರ್ಟ್ ಆಫ್ ದಿಸ್ ಈವೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ಹರಿ ಸಂತೋಷ್ ಸರ್ ನಿರ್ದೇಶನದಲ್ಲಿ ಮೂಡ್ ಬರ್ತಿರೋದು ಇನ್ನೂ ಖುಷಿ ಇದೆ, ಯಾಕಂದ್ರೆ ಅವ್ರು ಆಲ್ರೆಡಿ ಪ್ರೂವ್ಡ್ ಸ್ಟಾರ್ ಡೈರೆಕ್ಟರ್. ಸೊ ಅವರ ಒಂದು ನಿರ್ದೇಶನದಲ್ಲಿ ಇದೊಂದು ಮೂಡ್ ಬರ್ತಾ ಇರೋದು ಖುಷಿ. ಕರ್ನಾಟಕ ಮೀಡಿಯಾ ಜರ್ನಲಿಸಮ್ ಅಸೋಸಿಯೇಷನ್ ಜೊತೆ ನನ್ನ ಒಂದು ಅಸೋಸಿಯೇಷನ್ ನಾನಾಗಿದ್ದು ಹೋದ ವರ್ಷ ವುಮೆನ್ಸ್ ಡೇ ಮಾಡಬೇಕಾದ್ರೆ ನನಗೆ ಸ್ವಾಮಿಯವ್ರ ಪರಿಚಯ ಆಗುತ್ತೆ. ಸಿನಿಮಾ ಇಂಡಸ್ಟ್ರಿಲಿ ಯಾರು ಹೆಣ್ಮಕ್ಳು ಸಾಧನೆ ಮಾಡಿದ್ದಾರೆ ನೀವು ಹೇಳಿ ಸರ್ ನಮಗೆ, ಅಂದರೆ ನೀವು ಅದನ್ನು ಜಡ್ಜ್ ಮಾಡಿ ನನಗೆ ಹೇಳಿ ನಾನು ಅವ್ರಿಗೆ ಅವಾರ್ಡು ಹೇಳಬೇಕು. ಬಿಕಾಸ್ ಸಿನಿಮಾ ಇಂಡಸ್ಟ್ರಿ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ, ನೀವು ಡಿಸೈಡ್ ಮಾಡಿ ಅಂದರು. ಸೊ ಆ ಟೈಮಲ್ಲಿ ನಂಗೆ ತುಂಬ ಖುಷಿ ಆಯ್ತು. ಅಂದರೆ ಯಾವುದೇ ಒಂದು ಬೇರೆ ಯಾವ ಕಮರ್ಷಿಯಲ್ ಆ್ಯಂಗಲ್ ಇಲ್ಲದೆ ತುಂಬ ಹಾನೆಸ್ಟಾಗಿ ಬಂದಂಥ ಫೋನ್ ಕಾಲ್ ಅದು. ಸೊ ಅದಕ್ಕೆ ನಾನು ಆವಾಗ ಯಾರ್ಯಾರು ಸೀರಿಯಸ್ ಆಗಿ ಇಲ್ಲಿ ಸಾಧನೆ ಮಾಡಿದ್ದಾರೆ, ಮತ್ತು ತುಂಬ ಒಂದಷ್ಟು ಜನ ನಮ್ಮಲ್ಲಿ ಲೇಡಿ DOPs ಇರಲಿಲ್ಲ ಅಂತ ಎಲ್ಲ ಅಂದ್ಕೊಂಡಿದ್ದಾರೆ, ಬಟ್ ಇದ್ದಾರೆ. ಒಬ್ಬರು ಒಂದು ಹೆಣ್ಣು ಹುಡುಗಿ ಕ್ಯಾಮ್ರಾ ಆಪ್ರೇಟ್ ಮಾಡ್ಬೋದು ಅಂತನೂ ಕೂಡ ಪ್ರೂವ್ ಮಾಡಿದವರು ಕನ್ನಡದಲ್ಲಿದ್ದಾರೆ. ಅಂಥವ್ರನ್ನ ನಾನು ಅವರು ರೆಫರ್ ಮಾಡಿದ್ದೆ, ಅವ್ರು ಅವಾರ್ಡ್ ಕೂಡ ಕೊಟ್ಟರು. ಅಲ್ಲಿಂದ ನಮ್ಮ ಜರ್ನಿ ಶುರುವಾಯಿತು. ಸೊ ಈ ಈವೆಂಟ್ ಬಗ್ಗೆ ಹೇಳ್ಬೇಕಂದ್ರೆ ಅವಾಗಲೇ ಹೇಳಿದರು ದುಬೈನಲ್ಲಿ ಈವೆಂಟ್ ಮಾಡ್ತಾ ಇದ್ದೀವಿ, ನೀವು ಜೊತೆಗಿರಿ ಅಂತ. ಸಿ ಜೆ ರಾಯ್ ಸರ್ನೇ ನನಗೆ ಒಂದ್ಸರಿ ಕೇಳಿದ್ರು, ನೀವು ಫಿಲ್ಮ್ ಡೈರೆಕ್ಟರ್ ಜೊತೆಗೆ ಇಟ್ಕೊಂಡು ಮಾಡ್ತಾ ಇದ್ದೀರ ಒಂಥರ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತ. ಆ್ಯಕ್ಚುಲಿ ನಾನು ಇವ್ರುಗಳ ಜೊತೆ ಜರ್ನಿ ಮಾಡ್ತಾ ತುಂಬ ಕಲಿತಾ ಇದ್ದೀನಿ. ಬಿಕಾಸ್ ಈವೆಂಟ್ಸ್ ಅಗೇನ್ ಅದು ಒಂದು ಪಾರ್ಟ್ ಆಫ್ ಮೂವಿನೇ. ನಾವು ಮೂವಿ ಮಾಡ್ಬೇಕಾದ್ರೆ ಈವೆಂಟ್ಸ್ ಬೇಕಾಗುತ್ತೆ. ಬಟ್ ನನಗೆ ಇಲ್ಲಿ ಒಂದು ಕ್ರಿಯೇಟಿವ್ ಹೆಡ್ ಅಂತ ಒಂದು ಪೋಸ್ಟ್ ಕೊಟ್ಟಿದ್ದಾರೆ. ಸೊ ಈ ಪೋಸ್ಟ್ಗೆ ನಾನು ನನ್ನ ಕಡೆಯಿಂದ ಎಷ್ಟಾಗುತ್ತೋ ನಾನು ನ್ಯಾಯ ಒದಗಿಸ್ತಾ ಇದ್ದೀನಿ. ಸ್ವಾಮಿ ಸರ್, ಆಮೇಲೆ ಚಂದು ಸರ್, ಇಡೀ ಟೀಮು ತುಂಬ ಹಾನೆಸ್ಟಾಗಿ ಎಫರ್ಟ್ ಆಗ್ತಾ ಇದ್ದಾರೆ. ಆಮೇಲೆ ಇವ್ರ ಇಂಟೆನ್ಷನ್ ತುಂಬ ಚೆನ್ನಾಗಿದೆ. ಹಾಗಾಗಿ ಎಲ್ಲೇ ಹೋದರೂ ಇದ್ರ ಬಗ್ಗೆ ಹೇಳಿದ್ರು ತುಂಬ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ಆಮೇಲೆ ಸಾರ್ ಹೇಳಿದಾಗೆ ಈ ಜಾಗ ಇದೆಯಲ್ಲ, ಮ್ಯೂಸಿಯಂ ಆಫ್ ಫ್ಯೂಚರ್ ಏನಿದೆ, ಇದರಲ್ಲಿ ಕೂಡ ಒಂದು ಆಡಿಟೋರಿಯಂ ಇದೆಯಾ, ಇದರಲ್ಲಿ ಇವೆಂಟ್ಸ್ ಮಾಡ್ಬೋದಾ ಅಂತಲೂ ನಾವು ದುಬೈಗೆ ಹೋದಾಗ ಎಷ್ಟೋ ಜನ ನಮ್ಗೆ ಕೇಳಿದ್ದಾರೆ. ಅಂದರೆ ದುಬೈ ಅಂದ ತಕ್ಷಣ ನೆನಪಾಗೋ ಒಂದು ತುಂಬ ಕಮ್ಮಿ ವಿಷಯಗಳಲ್ಲಿ ಇದು ಒಂದು. ಸೊ ಅಲ್ಲಿ ನಾವು ಈವೆಂಟ್ ಮಾಡ್ತಿರೋ ತುಂಬ ಹೆಮ್ಮೆಯ ವಿಚಾರ. ಆಮೇಲೆ ನಾನು ಇದು ಒಂದು ರೆಗ್ಯುಲರ್ ಪ್ರೋಗ್ರಾಮ್ ಆಗಬಾರ್ದು, ಇದರಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಚೆನ್ನಾಗಿ ನಾವು ಇದರಲ್ಲಿ ಫಿಲ್ ಮಾಡಬೇಕು ಅಂತ ಹೊರಟಾಗ ನಮ್ಮ ಇಡೀ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರಿಗೆ ನಾವು ಇದನ್ನು ಅಪ್ರೋಚ್ ಮಾಡಿದಾಗ ಎಲ್ಲ ಪ್ರೀತಿಯಿಂದ ಬರ್ತಾ ಇದ್ದಾರೆ. ಮೇಘನಾ ಮೇಡಮ್, ಮನುಷ್ಯ ಅವರು, ತೇಜು, ಹೀಗೆ ಸುಮಾರಷ್ಟು ಜನ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸೊ ಒಂದು ಕಡೆ ಭಯ ಇದೆ, ಮೊದಲನೇ ಸರಿ ಈ ಥರದ್ದು ಒಂದೇನೋ ಜವಾಬ್ದಾರಿ ತಗೊಂಡಿದ್ದೀನಿ ಅಂತ. ಹಾಗೆ ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಮೀಟ್ ಮಾಡಿದ್ದೀನಿ ಅನ್ನೋದೊಂದು ಖುಷಿ ಇದೆ. ಸಾರ್ ಬಗ್ಗೆ ಹೇಳಲೇಬೇಕು. ಬಿಕಾಸ್ ನನಗೂ ತುಂಬ ಜನ ಮಲಯಾಳಿ ಫ್ರೆಂಡ್ಸ್ ಇದ್ದಾರೆ. ಬಟ್ ನಾನು ನೋಡಿದ ಅತ್ಯಂತ ಅದ್ಭುತವಾಗಿ ಕನ್ನಡ ಮಾತಾಡುವಂಥ ಏಕೈಕ ಮಲಯಾಳಿ ಅಂದರೆ ಸಾರೇ ಇರ್ಬೋದು. ಸೊ ಅದ್ರ ಬಗ್ಗೆ ಭಾರಿ ಹೆಮ್ಮೆ ಇದೆ. ನಾನು ತುಂಬ ಕಡೆ ಹೇಳಿದ್ದೀನಿ. ಆಮೇಲೆ ಅವರ ಒಂದು ಟೇಸ್ಟು ಮತ್ತು ಅವರು ಜೀವನ ಹೇಗೆ ಪ್ರೀತಿಸ್ತಾರೆ ಅದೆಲ್ಲ ಇನ್ಸ್ಟಾಗ್ರಾಮಲ್ಲಿ ನಾನು ಡೈಲಿ ನೋಡ್ತಾನೆ ಇರ್ತೀನಿ. ಸೊ ಖುಷಿಯಾಗುತ್ತೆ ಇವ್ರ ಜೊತೆ ಎಲ್ಲ ನಾನು ಇದ್ದು ಕೆಲಸ ಮಾಡ್ತಿರೋದು. ಆಮೇಲೆ ಎಂಟರ್ಟೈನ್ಮೆಂಟ್ ಅಂದರೆ ಒಂದಷ್ಟು ಡ್ಯಾನ್ಸ್ ಪರ್ಫಾರ್ಮೆನ್ಸು, ಹಾಡಿಸ್ತಾ ಇದ್ದೀವಿ, ಸಿಂಗಿಂಗ್ ಇರುತ್ತೆ, ಮತ್ತು ಒಂದಷ್ಟು ಕಾಮಿಡಿ ಸ್ಕಿಟ್ಗಳು ನಡೀತಾ ಇದೆ. ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನಮ್ಮ ಮುಂದಿನ ದಿನಗಳಲ್ಲಿ ನಿಮ್ಗೆ ಹೇಳ್ತೀವಿ. ಸೊ ಫೈನಲಿ ಇಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿರುವಂಥ ಮೀಡಿಯಾ ಜರ್ನಲಿಸಮ್ ಅಸೋಸಿಯೇಷನ್ಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.